ಬಾನು ಮುಷ್ತಾಕ್ ಬೂಕರ್ ಪ್ರಶಸ್ತಿಯನ್ನ ಪಡೆದವರು ಜಾತಿ ಧರ್ಮದ ಮಧ್ಯೆ ಯಾಕೆ ತರ್ತೀರಿ ಅವರನ್ನ? ಬಿಜೆಪಿ ವಿರೋಧಕ್ಕೆ ಸಚಿವ ಎಂಬಿ ಪಾಟೀಲ್ ಕಿಡಿಯನ್ನ ಆಡಿದ್ದಾರೆ. ನೂರಾರು ಸಮಸ್ಯೆಗಳಿವೆ, ನಮಗೆ ಟ್ಯಾಕ್ಸ್ ಹಣ ಸಿಕ್ತಿಲ್ಲ, ಬಿಜೆಪಿಯವರು ಅದರ ಬಗ್ಗೆ ಮಾತನಾಡಲಿ ಅಂತ ತಿವಿದಿದ್ದಾರೆ. ಕೇಂದ್ರದಿಂದ ರಾಜ್ಯಕ್ಕೆ ರಸ್ತೆ ತರಲಿ ಅಥವಾ ರೈಲ್ ತರಲಿ, ಎರಡನೇ ಏರ್ಪೋರ್ಟ್ ಬೇಕೆಂದು ಕೇಂದ್ರ ಕೇಳಲಿ, ಅದನ್ನ ಬಿಟ್ಟು ಬೇರೆ ಏನೇನೋ ಮಾತನಾಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ ಬೃಹತ್ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್. ನಿಸಾರ್ ಅಹಮದ್ ಅವ್ರದಾಗ ಆಯ್ತಾ ಕರೆದಿದ್ರು, ಬಾನು ಮುಸ್ತಾಕ್ ಏನೋ ಅದನ್ನು ಅವರು ಮುಸ್ಲಿಂ ಹೆಣ್ಮಗಳು ಅಂತೇಳಿ ನಾವು ಕರೆದಿದ್ವ. ಬೂಕರ್ ಪ್ರಶಸ್ತಿ ಸಿಕ್ಕಿದೆ, ವಿಜಿತರಿದ್ದಾರೆ, ನಮ್ಮವ್ರಿದ್ದಾರೆ, ಅವ್ರಿಗೆ ಕರೆದಿದಂಥ ತಪ್ಪ ಅದು. ನೀವೆಲ್ಲವನ್ನು ಒಯ್ದು ಈಗ ಎಷ್ಟೋ ಸಲ ನಮ್ಮ ದರ್ಗಾದಾಗಳು ನಮ್ಮನ್ನು ಕರೀತಾರೆ, ಬಿಜಾಪುರದಲ್ಲಿ ನಮ್ಮ ಹಶೀಂ ಬಿನ್ ದರ್ಗಾ ಇದೆ, ನಮ್ಮನ್ನು ಕರೀತಾರೆ. ಏನರ್ಥ ಅದು? ನಮಗೆ ಉದ್ಘಾಟನೆ ಕರೀತಾರೆ. ಇದು ಒಂದು ಬಾಂಧವ್ಯ ಇವತ್ತಿನ ದಿವಸ, ಸಾಮರಸ್ಯ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಇಲ್ಲಿ ನೀವು ಜಾತಿ ಧರ್ಮದ ಮಧ್ಯೆ ದಿವಸ ಒಂದು ಎಲ್ಲವನ್ನು ಒಯ್ದಲ್ಲಿ ಹಸ್ತಿರಲ್ಲ, ಅದು ಸರಿಯಾದದ್ದಲ್ಲ. ಬೇರೆ ಬಿ ಜೆ ಪಿಯವ್ರು ಬಹುಶಃ ಬೇರೆ ಏನೂ ಇಶ್ಯೂಸ್ ಇಲ್ಲ ಕಾಣ್ತದೆ ಅವ್ರಿಗೆ. ಅವ್ರು ಬಿ ಜೆ ಪಿಯವ್ರಿಗೆ ಹೋಗಲಿ, ಅಲ್ಲಿ ಟ್ರಂಪ್ 50% ಇದು ಮಾಡಿದ್ದಾನೆ, ಏನು ನಮ್ಮಲ್ಲೇ ತಾರೀಫ್ ಹಾಕಿದ್ದಾರೆ 25, ಅದನ್ನು ಹೋಗಿ ಮೋದಿಯವ್ರ ಕಡೆ ಹೋಗಿ ಅಂಥೇಳಿ. ನೂರಾರು ಜ್ವಲಂತ ಸಮಸ್ಯೆಗಳಿದ್ದಾವೆ ಇಲ್ಲಿ. ನಮ್ಮ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ದಾಗ ದುಡ್ಡು ಸಿಗ್ತಾ ಇಲ್ಲ, ನಮಗೆ ಸರಿಯಾಗಿ ದುಡ್ಡು ಸಿಗ್ತಾ ಇಲ್ಲ, ಕಡಿಮೆ ಸಿಕ್ಕಿದೆ 14 ಮತ್ತು 15 ಫೈನಾನ್ಸ್ ಅಂತಾಗ. ಈ ಎಲ್ಲ ಸಮಸ್ಯೆಗಳಿದ್ದಾವೆ. ಅವನು ಹೋಗಿ ಇವತ್ತು ಸಹ ಮಾತಾಡಲಿ. ಅಲ್ಲಿ ಈಗ 2ನೇ ಏರ್ಪೋರ್ಟ್ ಇದ್ದದೆ ನಮ್ಮದು, ಹೋಗಲ್ಲಿ ಮಾತಾಡಲಿ. ಅದನ್ನು ಬಿಟ್ಕೊಂಡು ಬರೇ ಈ ರೀತಿ ಧರ್ಮದ ವಿಷ ಬೀಜ ಮುಚ್ಚೋದು, ಧರ್ಮಸ್ಥಳ, ಬಾನು ಮುಸ್ತಾಕ್, ಇದೇ ಅಲ್ಲ ಏನು ಅಭಿವೃದ್ಧಿ ಸಲ